ಇತ್ತೀಚೆಗಂತೂ ಸಂಬಂಧಗಳು ಭಾಳ ಭಾಳ ಸೂಕ್ಷ್ಮವಾಗಿವೆ ರೀ. ಯಾರಿಗೆ ಏನು ಅನ್ನೋಂಗಿಲ್ಲ. ಹ್ಮ್. ಗಂಡ ಹೆಂಡತಿಗೆ ಒಂದು ಮಾತು ಅನ್ನೋಂಗಿಲ್ಲ. ಹೆಂಡತಿ ಗಂಡನಿಗೆ ಎದುರುತ್ತರ ಕೊಡುವಂಗಿಲ್ಲ. ತಂದೆ ತಾಯಿಗಳಿಗೆ ಮಕ್ಕಳು ಹಿರಿಯರಾಗಿ ಇಲ್ಲವೇ ಇಲ್ಲ. ಹೌದಾ? ಇನ್ನು ಅತಿ ಸ್ವಸ್ಥರದು ನಾದಿನಿ ಭಾವ ಈ ಥರದ ಸಂಬಂಧಗಳು ಏನದಾವಲ್ಲ, ಒಂದು ಸ್ವಲ್ಪ ಕೂಡ ಅವರು ಬಯಸ್ಕೊಳ್ಳೋಂಗಿಲ್ಲ. ತಿರಸ್ಕಾರಪೂರ್ಣ ಮಾತುಗಳನ್ನ ಸಹಿಸ್ಕೊಳ್ಳೋಂಗಿಲ್ಲ. ಒಂದೇ ಒಂದು ಸಲ. ಅದಕ್ಕೆ ಕಾರಣ ಏನಪ್ಪ ಅಂದ್ರೆ, ನೀವು ಬೈಕೊಂತ ಇರಲಿಲ್ಲ. ತುಂಬ 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 ಪ್ರೀತಿ ಮಾಡಿ ಒಂದು ಸಲ ಬೈತಿರಲ್ಲ, ಅದು ಭಾಳ ಶಾಕ್ ಆಗ್ತದೆ ಅವ್ರಿಗೆ. ಇದೇ ಭಾಳ ತಪ್ಪು. ಅದಕ್ಕೆ ಯೋಗ ಅಂದರೆ ಬ್ಯಾಲೆನ್ಸ್ಡ್ ಇರಬೇಕು. ಒಂದಿಷ್ಟು ದ್ವೇಷ, ಒಂದಿಷ್ಟು ರೋಷ, ಒಂದಿಷ್ಟು ಸಿಟ್ಟು, ಒಂದಿಷ್ಟು ಸೆಳವು, ಒಂದಿಷ್ಟು ಕ್ಷಮೆ, ಒಂದಿಷ್ಟು ಸಹನೆ, ಒಂದಿಷ್ಟು ಪ್ರೀತಿ, ಒಂದಿಷ್ಟು ಮಮಕಾರ. ಹೌದಾ? ಎಲ್ಲ ಇದ್ದಾಗಲೇ ಜೀವನ ರೀ. ನೀವು ಮಾಡ್ತೀರಿ, ಅತ್ಯಂತ ಪ್ರೀತಿ ಮಾಡ್ತೀರಿ, ಮಾಡಿದರೆ ಅತ್ಯಂತ ಪ್ರೀತಿ, ಮಾಡದಿದ್ರೆ ಅತ್ಯಂತ ದ್ವೇಷ. ಕಾರಣ ಇಂಥ ಅನೇಕ ಸನ್ನಿವೇಶಗಳನ್ನು, ಪ್ರಸಂಗಗಳನ್ನು ನಮ್ಮ ಸಾಧಕರು ನನ್ನ ಜೊತೆ ಹಂಚ್ಕೊತಾರೆ. ಇದಕ್ಕೆ ಏನಾರ ಮಾಡಿರಿ, ನಮಗೆ ಶಾಕ್ ಆಗೈತೆ. ನನ್ನ ಮಗ ಎಂದೂ ಎದುರುತ್ತರ ಕೊಟ್ಟವಲ್ಲ, ಅವ ಏನಾಗೈತೆ ಅವಾಗೇನು, ಅವ ನನ್ನ ಮಾತು ಕೇಳುವ ಮಾಡಿರಿ. ನನ್ನ ಸಸಿ ಭಾಳ ಚಲೋ ಇದ್ಲು, ಆಕೆ ಎಂದೂ ನಾನು ಕೂಡ ಅತ್ಯಂತ ಪ್ರೀತಿಯಿಂದ ಇದ್ದಾಕೆ, ಆದರೆ ಇತ್ತೀಚೆಗೆ ಯಾಕೋ ಅವಳ ನಮ್ಮ ನಡುವೆ ಬಿರುಕು ಮೂಡೈತಿ. ಹೀಗೆಲ್ಲ ಬರ್ತಾರೆ. ಅದಕ್ಕೆ ಅತ್ಯಂತ ಸರಳದು. ಇದನ್ನು ಮಾಡಿ ನೋಡ್ರಿ. ಇಂಥದ್ದೊಂದು ಪೆನ್ ತೋರಿ, ಕೆಂಪು ಪೆನ್ನು, ಕೆಂಪು ಶಾಯಿ ಪೆನ್ನು. ಇದಕ್ಕೆ ಸ್ಕೆಚ್ ಪೆನ್ ಅಂತೀವಿ ನಾವು. ಹೌದಾ? ಇದನ್ನು ಬಿಳಿ ಕಾಗದ. ಈ ಬಿಳಿ ಕಾಗದದ ಮೇಲೆ ಅವ್ರ ಹೆಸರು ಬರೀರಿ. ಅವ್ರ ಹೆಸರು ಬರೆದ್ರೆ ಯಾರನ್ನ ನೀವು ಸ್ವಲ್ಪ ಮತ್ತೆ ಅವರು ವಾಪಸ್ಸು ಪ್ರೀತಿಯಿಂದ ಕಾಣುವಂತೆ ಮಾಡ್ಕೋಬೇಕು ಅನ್ನೋ ವಿಚಾರದ ಅವರ ಹೆಸರು ಬರೀರಿ. ಹೌದಾ? ಬರೆದಾದ್ಮೇಲೆ 3 ಸಲ ಬರಿಬೇಕು. ಮತ್ತೆ 3 ಸಲ ಬರಿಬೇಕು. 1 2 3, ಅದೇ ಹೆಸರೇ 3 ಸಲ ಬರಿಬೇಕು. ಆನಂತರ ಇದು ಉಗುಳು ಹತ್ಬೇಕು. ಅದಕ್ಕೆ ಉಗುಳು ಹಿಂಗೆ ಅದ್ರ ಮ್ಯಾಗ ಸವರ್ಬೇಕು. ನಿಮ್ಮ ಉಗುಳು ತೊಗೊಂಡು ಅದ್ರ ಮ್ಯಾಗ ಸವರ್ರಿ. ಆ ನಂತರ ಅದ್ರ ಮ್ಯಾಗ ಜೇನುತುಪ್ಪ ತೋರಿ. ಜೇನುತುಪ್ಪ ಎದ್ರಿ ಅದಕ್ಕೆ ಹಚ್ಚ್ರಿ. ಜೇನುತುಪ್ಪ ಎದ್ದಿ ಅದಕ್ಕೆ ಹಚ್ಚ್ರಿ. ಉಗುಳಿನ ಮ್ಯಾಗ ಜೇನುತುಪ್ಪ ಹಚ್ಚಿ ಸವರ್ರಿ. ಆ ನಂತರ ಸ್ವಲ್ಪ ಹೀಗೆ ಹಿಡಿದುಕೊಂಡು ಸ್ವಲ್ಪ ದಾಲ್ಚಿನ್ನಿ ಚೂರ್ಣ. ಮೊದಲು ನಿಮ್ಮ ಉಗುಳು, ಅವರ ಹೆಸರಿನ ಮೇಲೆ ಉಗುಳು, ಅದರ ಮೇಲೆ ಜೇನುತುಪ್ಪ, ಅದರ ಮೇಲೆ ಸ್ವಲ್ಪ ಪುಡಿ ಉದುರಿಸ್ದಂಗೆ ಜೇನುತುಪ್ಪ, ಇದು ದಾಲ್ಚಿನ್ನಿ ಚೂರ್ಣದ ಪುಡಿಯನ್ನು ಉದುರಿಸ್ಬೇಕು. ಆಯಿತಾ? ಆಮೇಲೆ ಸ್ವಲ್ಪ ನಿಮ್ಮ ಮುಂದಲೆ ಅಥವಾ ಯಾವುದ್ರ ಈ ಬಲಭಾಗದ, ಹೆಣ್ಮಕ್ಳಾಗಿದ್ದರೆ ನಿಮ್ಮ ಎಡಭಾಗದ, ಗಂಡು ಮಕ್ಕಳಾಗಿದ್ದರೆ ನಿಮ್ಮ ಬಲಭಾಗದ ಬಲಭಾಗದ ಕೂದಲನ್ನು ಸ್ವಲ್ಪ ಒಂದಿಷ್ಟು ಒಂದು 5-6 ಕೂದಲಾದರೂ ಸಾಕ್ರಿ. ಆ 5-6 ಕೂದಲು ಹಾಕಿದರೆ ಉಗುಳು, ಜೇನುತುಪ್ಪ, ದಾಲ್ಚಿನ್ನಿ ಚೂರ್ಣ, ಕೂದಲು. ಈಗ ನೋಡಿ, ನಮ್ಮ ಕಡೆ ಸಾವುತ್ತೇನೆ ಈ ಥರ ಹೀಗೆ. ಆಯಿತಾ? ಮತ್ತೊಂದು ಮಡಚಿಗೆ ಈಗ ಮತ್ತೊಂದು 3 ಸರಿ ಮಡಚಬೇಕು. ಈ ಥರ ಮಡಚಿದ್ರೆ ಇದನ್ನು ಪಚ್ಚಕರ್ಪೂರ ತಗೋರಿ. ಪಚ್ಚಕರ್ಪೂರ ತಗೊಂಡು ಸುಡಬೇಕು ಅದನ್ನು. ಒಂದು ಕ್ಲೇ ಪಾಟ್ ಅಂದರೆ ಅದು ಮಣ್ಣಿನ ಪಣತಿ ಒಳಗೆ ಪಚ್ಚಕರ್ಪೂರ ಹಾಕಿ ಸುಡಬೇಕು. ಸುಟ್ರ ಅದರದ್ದು ಸುಟ್ಟದ ಕಾಗದದ ಇದು ಬರ್ತದೆ ಬೂದಿ. ಅದೇನು ಬೂದಿ ಸಮೇತ ಹೋಗಿ ಹೊರಗೆ ನಿಲ್ರಿ. ಸಂಕಲ್ಪ ಮಾಡಿಕೊಂಡು ಉಫ್ ಅಂತ ಗಾಳಿಯಾಗ ಊದ್ರಿ. ಹೌದಾ? ಇಷ್ಟು ಮಾಡಿರಿ. ಇದನ್ನು ಕನಿಷ್ಠ 11 ದಿವಸ ಮಾಡಿ ನೋಡ್ರಿ.
11 ದಿವಸ ಮಾಡಲಿ, ಆಗಲಿಲ್ಲ ಇನ್ನೊಂದು 11 ದಿವಸ ಮಾಡಿ, ಆಗಲಿಲ್ಲ ಇನ್ನೊಂದು 11 ದಿವಸ ಮಾಡಿ. ಬರೀ 3 ಸಲ 11 ದಿವಸದ ಟೈಮ್ನಂತೆ 3 ಸಲ ಅಂದರೆ 33 ದಿವಸ ಮಾಡಿರಿ. ಖಂಡಿತವಾಗಿಯೂ ಅವರಲ್ಲಿ ನಿಮ್ಮ ಕೂಡ ಬಿಹೇವಿಯರ್ ಮಾಡ್ತಕ್ಕಂಥ ರೀತಿ, ಅವರ ವರ್ತನೆಯೊಳಗೆ, ಅವರ ಮಾತಿನೊಳಗೆ ಬದಲಾವಣೆಯನ್ನು ಗ್ಯಾರಂಟಿ ಕಾಣ್ತೀರಿ 33 ದಿವಸದೊಳಗೆ. ಮೊದಲು 11 ದಿವಸ ನೋಡ್ರಿ, ಸರಿ ಹೋಯ್ತು ಬಿಟ್ಟು ಬಿಡ್ರಿ, ಹೌದಾ? ಸರಿ ಹೋಗಲಿಲ್ಲ ಮತ್ತೊಂದು ಕಂತು, 2ನೇ ಕಂತು 11 ದಿವಸದ್ದು, ಸರಿ ಹೋಗಲಿಲ್ಲ ಮತ್ತೊಂದು ಕಂತು, 3ನೇ ಕಂತು. ಈಗ ಖಂಡಿತವಾಗಿಯೂ ಅವರು ತಪ್ಪು ಅಭಿಪ್ರಾಯ ಹೊಂದಿದ್ರೋ, ಅಥವಾ ಯಾರ ಏನು ನೆಗೆಟಿವಿಟಿ ಅಟ್ಯಾಕ್ ಆಗಿತ್ತೋ, ಅಥವಾ ನಿಮ್ಮ ಸಂಬಂಧಪಟ್ಟಂಥ, ಅಥವಾ ನೀವು ನಿಮ್ಮ ಕುರಿತಂತೆ ಅವರಿಗೆ ಅನೇಕ ಅಸಹನೆ ಕ್ರೋಢೀಕರಣ ಆಗಿ ಒಂದಿಷ್ಟು ಬ್ಲಾಸ್ಟ್ ಆಗುತ್ತೆ ಅಂಥದ್ದು ಆಗಿರ್ಬೋದು. ಅದು ಏನೇ ಆಗಿರಲಿ ಚೆಂದಾಗಿದ್ದವರು, ಪ್ರೀತಿಯಿಂದಿದ್ದವರು ನಿಮ್ಮ ಕೂಡ ಇವತ್ತು ಮಾತು ಬಿಟ್ಟಾರಪ್ಪ ಅಂದ್ರೆ ನಿಮಗೆ ನೋವಾಗಿದೆ. ಖಂಡಿತವಾಗಿ ಇದನ್ನು ಮಾಡಿ ಸಫಲ ಆಗ್ತೀರಿ. ದೇವ್ರು ನಿಮ್ಗೆ ಒಳ್ಳೇದು ಮಾಡ್ತಾನೆ. ಖಂಡಿತವಾಗಿಯೂ ನಿಮ್ಮ ಮುಖದೊಳಗೆ ಮುಗುಳ್ನಾಗೆ ಬರ್ತದೆ. ನಿಮ್ಮ ಮುಖದೊಳಗೆ ಮುಗುಳ್ನಾಗೆ ಮೂಡಿದ್ದನ್ನು ನನಗೆ ತಿಳಿಸಿದ್ರೆ ನಮಗೆ ಸಮಾಧಾನ ಆಗ್ತದೆ. ಶ್ರೀ ಗುರುದೇವ್.